ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಮೊನ್ನೆ ಅಭಿಮಾನಿಗಳ ಎದುರು ಪ್ರತ್ಯಕ್ಷವಾಗಿದ್ರು, ಆರಾಮಾಗಿದ್ದೀನಿ, ಮೊದಲು ಹೋಗುವಾಗ ಆತಂಕ ಇತ್ತು ನಿಮ್ಗೆಲ್ಲ, ಬಟ್ ಈಗ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ. ಈಗ ವಾಪಸ್ ಆಗಿದ್ದಾರೆ, ಅಂದ್ರೆ ಡಿಸ್ಚಾರ್ಜ್ ಆಗಿದ್ದಾರಂತೆ ಅಮೆರಿಕದ ಮಯಾಮಿ ಆಸ್ಪತ್ರೆಯಿಂದ ಶಿವಣ್ಣ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ರು ಶಿವಣ್ಣ. ಶಿವಣ್ಣಗೆ ಡಿಸೆಂಬರ್ 24ರಂದು ಸರ್ಜರಿ ನಡೆಸಲಾಗಿತ್ತು, ಅದು ಯಶಸ್ವಿಯಾಗಿದೆ, ಆರಾಮಾಗಿದ್ದೀನಿ ಅಂತ ಸ್ವತಃ ಅಭಿಮಾನಿಗಳ ಎದುರು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಏನೇನಾಯ್ತು, ಯಾವ ರೀತಿ ಇತ್ತು ಸರ್ಜರಿ, ಆ ದಿನಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಈಗ ನಾನು ಆರಾಮಾಗಿದ್ದೀನಿ. ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳು ಒಂದು ಗುಡ್ ಮೆಸೇಜ್ ಕೊಟ್ಟರು. ಏನಪ್ಪಾ ಅಂದ್ರೆ, ಕ್ಯಾನ್ಸರ್ ಅನ್ನುವಂಥ ವಿಚಾರ ಇತ್ತಲ್ಲ, ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆತಂಕ ಸೃಷ್ಟಿಯಾಗಿತ್ತು, ಬಟ್ ಎಲ್ಲ ರಿಪೋರ್ಟ್ಗಳು ಕೂಡ ಈಗ ನೆಗೆಟಿವ್ ಬಂದಿದೆ ಸರ್ಜರಿ ಆದ ಬಳಿಕ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ನಮ್ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತ ಅಭಿಮಾನಿಗಳು ಸಂತಸಗೊಂಡಿದ್ರು. ಈಗ ಮತ್ತೊಂದು ಸಂತಸದ ಸುದ್ದಿ ಅಂದ್ರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಜನವರಿ 26ಕ್ಕೆ ಅವರು ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮೆರಿಕದ ಮಯಾಮಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಎಲ್ಲ ಸಕ್ಸಸ್ ಆಯಿತು. ಈಗ ಮಯಾಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮೋಸ್ಟ್ಲಿ ಜನವರಿ 26, ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಜನವರಿ 26 ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿಲ್ಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿಲ್ಪಾ, ಅಭಿಮಾನಿಗಳಿಗೆ ಖುಷಿಯ ಸಂಗತಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ ಅಂತ. ಯಾವಾಗ ಬರಬಹುದು ಬೆಂಗಳೂರಿಗೆ? ಶ್ರುತಿ, ಮೊನ್ನೆ ಅಷ್ಟೇ ಶಿವರಾಜ್ ಕುಮಾರ್ ಹೊಸ ವರ್ಷದಂದು ಫ್ಯಾನ್ಸ್ಗಳಿಗೆ ಸಿಹಿ ಸುದ್ದಿನೇ ಕೊಟ್ಟಿದ್ದು ಅಂತ ಹೇಳ್ಬೋದು. ಯಾಕಂದರೆ ಆಪರೇಷನ್ ಸಲೀಸಾಗಿ ಸರ್ಜರಿ ಆಗಿದೆ ಅಂತ ಹೇಳಿದರು ಶಿವಣ್ಣ. ಇವತ್ತಷ್ಟೇ ಅಭಿಮಾನಿಗಳಿಗೆ ಇನ್ನೊಂದು ವಿಷಯ ತಲುಪಿಸಿದ್ದಾರೆ. ಯಾಕಂದರೆ ಶಿವರಾಜ್ ಕುಮಾರ್ ಜನವರಿ 26ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಇನ್ನೊಂದೆರಡು ಚೆಕಪ್ ಬಾಕಿ ಇರೋದ್ರಿಂದ ಶಿವಣ್ಣ ಅಲ್ಲೇ ಇಲ್ಲಿವರೆಗೂ ಉಳಿಯೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬಹುದು. ಶ್ರುತಿ, ಮಾಹಿತಿ ಕೊಡ್ತಾ ಇದ್ರು. ಜನವರಿ 26 ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಅಂತ ಅವರ ಆಪ್ತ ಮೂಲಗಳು ಹೇಳಿದೆ ಅನ್ನೋದ್ರ ಬಗ್ಗೆ ಶಿಲ್ಪ ಮಾಹಿತಿ ಕೊಡ್ತಾ ಇದ್ರು. ಬಟ್ ಬಹಳ ಸಂತಸದ ವಿಚಾರ ಇದು ಅಭಿಮಾನಿಗಳ ಮಟ್ಟಿಗೆ. ಕಾರಣ, ಅವರ ಸರ್ಜರಿ ಸಕ್ಸಸ್ ಆಯಿತು ಅನ್ನೋದು ಒಂದು ಕಡೆ, ಆದರೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಯಾವಾಗ ಬರಬಹುದು, ಯಾವಾಗ ಶಿವಣ್ಣನ ದರ್ಶನ ಆಗಬಹುದು ಅಂತ ಅಭಿಮಾನಿಗಳು ಕೂಡ ಬಹಳ ಕಾತ್ರದಿಂದ ಕಾಯ್ತಾ ಇದ್ರು. ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್, ಸಂತಸದ ಸುದ್ದಿ. ಅದು ಜನವರಿ 26 ಬೆಂಗಳೂರಿಗೆ ಶಿವಣ್ಣ ಬರ್ತಾರೆ, ಅಭಿಮಾನಿಗಳಿಗೆ ಆ ಮೂಲಕ ದರ್ಶನ ಕೊಡ್ತಾರೆ ಅಂತ. ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಮೊನ್ನೆ ಅಭಿಮಾನಿಗಳ ಎದುರು ಪ್ರತ್ಯಕ್ಷವಾಗಿದ್ರು, ಆರಾಮಾಗಿದ್ದೀನಿ, ಮೊದಲು ಹೋಗುವಾಗ ಆತಂಕ ಇತ್ತು ನಿಮ್ಗೆಲ್ಲ, ಬಟ್ ಈಗ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ. ಈಗ ವಾಪಸ್ ಆಗಿದ್ದಾರೆ, ಅಂದ್ರೆ ಡಿಸ್ಚಾರ್ಜ್ ಆಗಿದ್ದಾರಂತೆ ಅಮೆರಿಕದ ಮಯಾಮಿ ಆಸ್ಪತ್ರೆಯಿಂದ ಶಿವಣ್ಣ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ರು ಶಿವಣ್ಣ. ಶಿವಣ್ಣಗೆ ಡಿಸೆಂಬರ್ 24ರಂದು ಸರ್ಜರಿ ನಡೆಸಲಾಗಿತ್ತು, ಅದು ಯಶಸ್ವಿಯಾಗಿದೆ, ಆರಾಮಾಗಿದ್ದೀನಿ ಅಂತ ಸ್ವತಃ ಅಭಿಮಾನಿಗಳ ಎದುರು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಏನೇನಾಯ್ತು, ಯಾವ ರೀತಿ ಇತ್ತು ಸರ್ಜರಿ, ಆ ದಿನಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಈಗ ನಾನು ಆರಾಮಾಗಿದ್ದೀನಿ. ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳು ಒಂದು ಗುಡ್ ಮೆಸೇಜ್ ಕೊಟ್ಟರು. ಏನಪ್ಪಾ ಅಂದ್ರೆ, ಕ್ಯಾನ್ಸರ್ ಅನ್ನುವಂಥ ವಿಚಾರ ಇತ್ತಲ್ಲ, ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆತಂಕ ಸೃಷ್ಟಿಯಾಗಿತ್ತು, ಬಟ್ ಎಲ್ಲ ರಿಪೋರ್ಟ್ಗಳು ಕೂಡ ಈಗ ನೆಗೆಟಿವ್ ಬಂದಿದೆ ಸರ್ಜರಿ ಆದ ಬಳಿಕ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ನಮ್ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತ ಅಭಿಮಾನಿಗಳು ಸಂತಸಗೊಂಡಿದ್ರು. ಈಗ ಮತ್ತೊಂದು ಸಂತಸದ ಸುದ್ದಿ ಅಂದ್ರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಜನವರಿ 26ಕ್ಕೆ ಅವರು ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮೆರಿಕದ ಮಯಾಮಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಎಲ್ಲ ಸಕ್ಸಸ್ ಆಯಿತು. ಈಗ ಮಯಾಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮೋಸ್ಟ್ಲಿ ಜನವರಿ 26, ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಜನವರಿ 26 ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿಲ್ಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿಲ್ಪಾ, ಅಭಿಮಾನಿಗಳಿಗೆ ಖುಷಿಯ ಸಂಗತಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ ಅಂತ. ಯಾವಾಗ ಬರಬಹುದು ಬೆಂಗಳೂರಿಗೆ? ಎಸ್ ಶ್ರುತಿ, ಮೊನ್ನೆಯಷ್ಟೇ ಶಿವರಾಜ್ ಕುಮಾರ್ ಹೊಸ ವರ್ಷದಂದು ಫ್ಯಾನ್ಸ್ಗಳಿಗೆ ಸಿಹಿ ಸುದ್ದಿನೇ ಕೊಟ್ಟಿದ್ದು ಅಂತ ಹೇಳ್ಬೋದು. ಯಾಕಂದರೆ ಆಪರೇಷನ್ ಸಲೀಸಾಗಿ ಸರ್ಜರಿ ಆಗಿದೆ ಅಂತ ಹೇಳಿದರು ಶಿವಣ್ಣ. ಇವತ್ತಷ್ಟೇ ಅಭಿಮಾನಿಗಳಿಗೆ ಇನ್ನೊಂದು ವಿಷಯ ತಲುಪಿಸಿದ್ದಾರೆ. ಯಾಕಂದರೆ ಶಿವರಾಜ್ ಕುಮಾರ್ ಜನವರಿ 26ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಇನ್ನೊಂದೆರಡು ಚೆಕಪ್ ಬಾಕಿ ಇರೋದ್ರಿಂದ ಶಿವಣ್ಣ ಅಲ್ಲೇ ಇಲ್ಲಿವರೆಗೂ ಉಳಿಯೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬಹುದು. ಶ್ರುತಿ, ಮಾಹಿತಿ ಕೊಡ್ತಾ ಇದ್ರು. ಜನವರಿ 26 ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಅಂತ ಅವರ ಆಪ್ತ ಮೂಲಗಳು ಹೇಳಿದೆ ಅನ್ನೋದ್ರ ಬಗ್ಗೆ ಶಿಲ್ಪ ಮಾಹಿತಿ ಕೊಡ್ತಾ ಇದ್ರು. ಬಟ್ ಬಹಳ ಸಂತಸದ ವಿಚಾರ ಇದು ಅಭಿಮಾನಿಗಳ ಮಟ್ಟಿಗೆ. ಕಾರಣ ಅವರ ಸರ್ಜರಿ ಸಕ್ಸಸ್ ಆಯಿತು ಅನ್ನೋದು ಒಂದು ಕಡೆ, ಆದರೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಯಾವಾಗ ಬರಬಹುದು, ಯಾವಾಗ ಶಿವಣ್ಣನ ದರ್ಶನ ಆಗಬಹುದು ಅಂತ ಅಭಿಮಾನಿಗಳು ಕೂಡ ಬಹಳ ಕಾತ್ರದಿಂದ ಕಾಯ್ತಾ ಇದ್ರು. ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್, ಸಂತಸದ ಸುದ್ದಿ. ಅದು ಜನವರಿ 26 ಬೆಂಗಳೂರಿಗೆ ಶಿವಣ್ಣ ಬರ್ತಾರೆ, ಅಭಿಮಾನಿಗಳಿಗೆ ಆ ಮೂಲಕ ದರ್ಶನ ಕೊಡ್ತಾರೆ ಅಂತ. ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಮೊನ್ನೆ ಅಭಿಮಾನಿಗಳ ಎದುರು ಪ್ರತ್ಯಕ್ಷವಾಗಿದ್ರು. ಆರಾಮಾಗಿದ್ದೀನಿ, ಮೊದಲು ಹೋಗುವಾಗ ಆತಂಕ ಇತ್ತು ನಿಮ್ಗೆಲ್ಲ, ಬಟ್ ಈಗ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ. ಈಗ ವಾಪಸ್ ಆಗಿದ್ದಾರೆ, ಅಂದ್ರೆ ಡಿಸ್ಚಾರ್ಜ್ ಆಗಿದ್ದಾರಂತೆ ಅಮೆರಿಕಾದ ಮಯಾಮಿ ಆಸ್ಪತ್ರೆಯಿಂದ ಶಿವಣ್ಣ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ರು ಶಿವಣ್ಣ. ಶಿವಣ್ಣಗೆ ಡಿಸೆಂಬರ್ 24ರಂದು ಸರ್ಜರಿ ನಡೆಸಲಾಗಿತ್ತು. ಅದು ಯಶಸ್ವಿ ಕೂಡ ಆಗಿದೆ. ಯಶಸ್ವಿಯಾಗಿದೆ, ಆರಾಮಾಗಿದ್ದೀನಿ ಅಂತ ಸ್ವತಃ ಅಭಿಮಾನಿಗಳ ಎದುರು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನೇನಾಯ್ತು, ಯಾವ ರೀತಿ ಇತ್ತು ಸರ್ಜರಿ, ಆ ದಿನಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಈಗ ನಾನು ಆರಾಮಾಗಿದ್ದೀನಿ. ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳು ಒಂದು ಗುಡ್ ಮೆಸೇಜ್ ಕೊಟ್ಟರು. ಏನಪ್ಪಾ ಅಂದ್ರೆ, ಕ್ಯಾನ್ಸರ್ ಅನ್ನುವಂಥ ವಿಚಾರ ಇತ್ತಲ್ಲ, ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆತಂಕ ಸೃಷ್ಟಿಯಾಗಿತ್ತು. ಬಟ್ ಎಲ್ಲ ರಿಪೋರ್ಟ್ಗಳು ಕೂಡ ಈಗ ನೆಗೆಟಿವ್ ಬಂದಿದೆ ಸರ್ಜರಿ ಆದ ಬಳಿಕ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ನಮ್ಮ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತ ಅಭಿಮಾನಿಗಳು ಸಂತಸಗೊಂಡಿದ್ರು. ಈಗ ಮತ್ತೊಂದು ಸಂತಸದ ಸುದ್ದಿ ಅಂದ್ರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ. ಜನವರಿ 26ಕ್ಕೆ ಅವರು ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಮೆರಿಕಾದ ಮಯಾಮಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಎಲ್ಲ ಸಕ್ಸಸ್ ಆಯಿತು. ಈಗ ಮಯಾಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮೋಸ್ಟ್ಲಿ ಜನವರಿ 26, ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಜನವರಿ 26 ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿಲ್ಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿಲ್ಪಾ, ಅಭಿಮಾನಿಗಳಿಗೆ ಖುಷಿಯ ಸಂಗತಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣ ಅಂತ. ಯಾವಾಗ ಬರಬಹುದು ಬೆಂಗಳೂರಿಗೆ? ಎಸ್ ಶ್ರುತಿ, ಮೊನ್ನೆಯಷ್ಟೇ ಶಿವರಾಜ್ ಕುಮಾರ್ ಹೊಸ ವರ್ಷದಂದು ಫ್ಯಾನ್ಸ್ಗಳಿಗೆ ಸಿಹಿ ಸುದ್ದಿನೇ ಕೊಟ್ಟಿದ್ದು ಅಂತ ಹೇಳ್ಬೋದು. ಯಾಕಂದರೆ ಆಪರೇಷನ್ ಸಲೀಸಾಗಿ ಸರ್ಜರಿ ಆಗಿದೆ ಅಂತ ಹೇಳಿದರು ಶಿವಣ್ಣ. ಇವತ್ತಷ್ಟೇ ಅಭಿಮಾನಿಗಳಿಗೆ ಇನ್ನೊಂದು ವಿಷಯ ತಲುಪಿಸಿದ್ದಾರೆ. ಯಾಕಂದರೆ ಶಿವರಾಜ್ ಕುಮಾರ್ ಜನವರಿ 26ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಇನ್ನೊಂದೆರಡು ಚೆಕಪ್ ಬಾಕಿ ಇರೋದ್ರಿಂದ ಶಿವಣ್ಣ ಅಲ್ಲೇ ಇಲ್ಲಿವರೆಗೂ ಉಳಿಯೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬಹುದು. ಶ್ರುತಿ, ಮಾಹಿತಿ ಕೊಡ್ತಾ ಇದ್ರು. ಜನವರಿ 26 ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಅಂತ ಅವರ ಆಪ್ತ ಮೂಲಗಳು ಹೇಳಿದೆ ಅನ್ನೋದ್ರ ಬಗ್ಗೆ ಶಿಲ್ಪ ಮಾಹಿತಿ ಕೊಡ್ತಾ ಇದ್ರು. ಬಟ್ ಬಹಳ ಸಂತಸದ ವಿಚಾರ ಇದು ಅಭಿಮಾನಿಗಳ ಮಟ್ಟಿಗೆ. ಕಾರಣ ಅವರ ಸರ್ಜರಿ ಸಕ್ಸಸ್ ಆಯಿತು ಅನ್ನೋದು ಒಂದು ಕಡೆ, ಆದರೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಯಾವಾಗ ಬರಬಹುದು, ಯಾವಾಗ ಶಿವಣ್ಣನ ದರ್ಶನ ಆಗಬಹುದು ಅಂತ ಅಭಿಮಾನಿಗಳು ಕೂಡ ಬಹಳ ಕಾತ್ರದಿಂದ ಕಾಯ್ತಾ ಇದ್ರು. ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್, ಸಂತಸದ ಸುದ್ದಿ. ಅದು ಜನವರಿ 26 ಬೆಂಗಳೂರಿಗೆ ಶಿವಣ್ಣ ಬರ್ತಾರೆ, ಅಭಿಮಾನಿಗಳಿಗೆ ಆ ಮೂಲಕ ದರ್ಶನ ಕೊಡ್ತಾರೆ ಅಂತ.